ಸುಪ್ರೀಂ ಕೋರ್ಟ್ ನಮ್ಮ ಜಡ್ಜಸ್ ಮಾತಾಡ್ತಾ ಇದ್ದಾರೆ. ಇವರು ಕೇಳೋದ್ರಲ್ಲೇ ಕೇವಲ ನ್ಯಾಯದ ವಿನ ಧರ್ಮ, ಜಾತಿ, ಕುಲ ಇವ್ಯಾವೂ ಇಲ್ಲ. ಇದನ್ನ ತರಲೂಬಾರ್ದು, ಇದನ್ನು ಹಿಂದೂ ಮುಸ್ಲಿಂ ಮಾಡಲೂಬಾರ್ದು. ಅಂದರೆ ಮುಸಲ್ಮಾನರು ಇರ್ಬೋದು, ಯಾರು ಬರೋರು ಯಾರು ಅಂತೇಳಿ ಅವು ಗೊತ್ತಿಲ್ಲ ಪಾಪ, ಅವು ಗೊತ್ತಾಗಲೂಬಾರ್ದು ಸಿಗೋವರೆಗೆ. ಯಾಕೆ ಅವ್ರು ಸೆಕ್ಯೂರಿಟಿ ಮುಖ್ಯದಿಲ್ಲ. ಯಾಕಂದರೆ ಇದು ಹಿಂದಿದ್ದಂಥ ವ್ಯಕ್ತಿ ಸಾಮಾನ್ಯರಲ್ಲಿ ಇವರು ಅನ್ಯಾಯಕೋರರಲ್ಲೇ ಅನ್ಯಾಯಕೋರರು. ಲಫಂಗರು ಅಂತಂದ್ರೆ ಒಡ್ಡಿ ಇಲ್ಲ, ನೀಚರು ಅಂದ್ರೂ ಒಡ್ಡಿ ಇಲ್ಲ, ಯಾವ ಶಬ್ದ ಇಲ್ಲ ಅಲ್ಲಿ, ಶಬ್ದ ಬಳಸೋದಕ್ಕಿಲ್ಲ. ಈ ಘಟನೆಗಳ ಈಗೇನು ಹುಡುಕ್ತಾ ಇದ್ವಿ ನಮ್ಮ ಶೌಚಾಲಯ ಮೇಲೆ ಆಗಿದೆ, ನಾವು ಇವರಂತ ಹೇಳ್ತಾ ಇಲ್ಲ, ಯಾರೋ ಆಗಿರ್ಬೋದು. ಇದು ಜಘನ್ಯ ಅಪರಾಧ. ಒಬ್ಬ ವ್ಯಕ್ತಿ ಮೇಲೆ ಆದರೆ ಏನು ಬೇಕಾದಂಥದ್ದು. ಇವು ನೂರಾರು ಹೆಣಗಳು, ಅವ್ರು ಸಾವಿರಾರು ಅಂತಾರೆ ಅನ್ನಿ. ಆದ್ರೆ ಯಾಕೆ ಮೊದಲು ಅಶಿಕ್ಷಿತ ಎಷ್ಟು ಮಾಡಿದ ಪಾಪ ಗೊತ್ತಾಗೋಲ್ಲ, ಕೌಂಟ್ಲೆಸ್ ಬಟ್ ಮಾಡಿದಾನೆ. ನಾನು ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ನಾವೆಲ್ಲರೂ ಸಂಯಮದಿಂದ ಪರೀಕ್ಷಿಸಬೇಕು. ಜೊತೆಗೆ ಇಲ್ಲಿವರೆಗೆ ಸಾಕಷ್ಟು ಹೆಣಗಳು ಬಿದ್ದು ಹೋಗಿದ್ದಾವೆ ಅನ್ನೋದು ಅಷ್ಟು ಸತ್ಯದ, ಅದೇನು ಸುಳ್ಳಲ್ಲ. ಯಾರು ಇವತ್ತು ನಮಗೆ ತೆಗಿಬೇಕಾಗಿದ್ದವರು, ಸತ್ಯ ಹೊರಬರ್ಬೇಕಾಗಿ. ಸತ್ಯದೋಡ ನಮಗಿಲ್ಲೇ ಅದು ಹಿಂದೆ ಯಾರಿದಾರಪ್ಪ, ಇಲ್ಲಿ ಯಾರಿದ್ದಾರೆ, ಅಸತ್ಯಕೋರರು, ಅಧರ್ಮೀಯರು ಯಾರಿದ್ದಾರೆ, ಅವ್ರು ತೆಗಿಬೇಕಾಗಿದೆ. ಅವ್ರು ಯಾರೂ ಇರಲಿ. ಈ ದೇಶದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ಅಥವಾ ನಮ್ಮ ಪ್ರಧಾನಿಯವರಾಗಿರ್ಬೋದು, ಅಥವಾ ನಮ್ಮ ರಾಷ್ಟ್ರಪತಿಯವರಾಗಿರ್ಬೋದು, ಯಾರು ತಪ್ಪು ಮಾಡಿದ್ರು ತಪ್ಪದು. ಇಲ್ಲ ಅವ್ರು ಧರ್ಮಿಷ್ಠರು ಇರಲಿ, ಧರ್ಮಿಷ್ಠರು ಈ ಕೆಲಸ ಯಾಕೆ ಮಾಡಿದ್ರು ಅಂತ ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಅವ್ರು ಮಾಡಿಲ್ಲ ಅಂದರೆ ಸುಮ್ಮನೆ ಇದ್ದು ಬಿಡ್ರಿ. ಈಗ ಯಾರು ಆರೋಪ ಮಾಡ್ತಾಯಿದ್ದಾರೆ ಅವ್ರಿಗೆ, ಇವರು ಅಂದರೆ ಅವ್ರೇನೋ 4-5 ಮಂದಿ ಅಂತಿರ್ಬೋದು, ಗುಂಪು ಅಂತಿರ್ಬೋದು, ಅವ್ರು ಎನಿಸೋದು. ಅದಕ್ಕಾಗಿ ಈ ಘಟನೆ ಈಗ ಆಗತ್ತಂತೆ ಸ್ಟಾರ್ಟ್ ಆಗ್ಯದ. ಇನ್ನೂ ಯಶಸ್ಸು ಸಿಕ್ಕಿಲ್ಲ ನಮ್ಮ ಮುಸುಕುದಾರಿಗೆ. ಸಿಗಬೇಕು ಅವರಿಗೆ ಪಾಪ, ಪ್ರಾಮಾಣಿಕತೆ ಅಂತ ಅನಿಸ್ತದೆ. ಇಲ್ಲ ಅಷ್ಟು ಧೈರ್ಯದಿಂದ ಮುಂದೆ ಯಾರೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅವರು. ಅದಾರಪ್ಪ ನಾವು ಮಾಡಿದ್ವಿ, ಹೋಗಿದ್ವಿ, ಇಲ್ಲಿ ಎಲ್ಲೂ ಅದ, ಮತ್ತು ಅದರಲ್ಲಿ ಭೂಮಿಲಿ ಸರಿತಾ ಇರ್ತದೆ.